ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರತ್ನ ಗುರುಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಮಟರ್ ಕುಲ್ಚಾ ಮಾಡೋಣ. ಅದಕ್ಕೆ ಏನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಬಟಾಣಿ, ಒಣಗಿರೋ ಬಟಾಣಿ ನಾನು ನೆನೆಸಿಟ್ಕೊಂಡಿದ್ದೀನಿ. ರಾತ್ರಿ ನೆನೆಸಿದ್ದು ಅದು ಒಂದು ರಾತ್ರಿ ಪೂರ್ತಿ ನೆನಿಬೇಕು. ಅದನ್ನು ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ. ಚೆನ್ನಾಗಿ ಬೇಯಬೇಕು. ಅದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ವಿಸಿಲ್ ಆಗಿ ಬೇಯಿಸ್ಕೊಳ್ಳೋಣ. ಅದನ್ನು ಒಂದು 5 ವಿಸಿಲ್ ಆಗಲಿ. ಬೆಂದಿದೆ. ಇವಾಗ ಅದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಇರಬಾರ್ದು. ಜಾಸ್ತಿ ನೀರಿದ್ದರೆ ತೆಗೆದುಬಿಡಿ. ಸ್ವಲ್ಪ ಒಂಚೂರು ನೀರು ಇರಬೇಕಷ್ಟೇ, ಜಾಸ್ತಿ ನೀರು ಇರಬಾರ್ದು. ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಮ್ಯಾಶ್ ಮಾಡಾಗಿದೆ. ಅದನ್ನು ಬೌಲ್ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಸಿದು ಸಣ್ಣ ಕಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಹಸಿಮೆಣಸಿನ್ಕಾಯಿ ಒಂದು 2-3 ಇದ್ದಾವೆ, ಅದು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಟೊಮೊಟೊ ಒಂದು, ಅದು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಎಲ್ಲ ಹಸಿದೆ ಹಾಕಬೇಕು. ಈ ಜೀರಾ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕೋಣ. ಜೀರಾ ಪೌಡ್ರು, ಪೆಪ್ಪರ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಅದೊಂದು ಅರ್ಧ ಸ್ಪೂನು, ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು. ನಾನು ಹಂಗೆ ಅಳತೆ ನೋಡ್ಕೊಂಡು ಹಾಕೋತಾ ಇದ್ದೀನಿ. ನೀವು ಸ್ಪೂನಲ್ಲಿ ಅಳತೆ ಬೇಕಾದ್ರೆ ತಗೊಳ್ಳಿ. ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನು, ಸ್ವಲ್ಪ ಉಪ್ಪು. ಫಸ್ಟು ಉಪ್ಪು ಹಾಕಿದ್ದೀವಿ. ಬಟಾಣಿ ಬೇಯ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ. ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಆದರೆ ಬೇಕಾದ್ರೆ ಹಾಕೋಬೋದು. ಆಮೇಲೆ ಅದನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ನೀಟಾಗಿ. ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಇವಾಗ. ಅದಕ್ಕೆ ಈ ಪೇಸ್ಟ್ ಒಂದೆರಡು ಇದ್ದಾವೆ. ಗ್ರೀನ್ ಪೇಸ್ಟ್ ಒಂದು, ಆಮೇಲೆ ಸ್ವೀಟ್ ಪೇಸ್ಟ್ ಒಂದಿದೆ. ಅದು ನಾನು ಅಂಗಡಿಯಲ್ಲಿ ತಂದು ಇಟ್ಕೊಂಡಿದ್ದೀನಿ. ಆದರೆ ಅದು ನಿಮ್ಗೆ ಏನಾದರೂ ಅದು ರೆಸಿಪಿ ಬೇಕು ಅಂತಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ ಅದನ್ನು. 1 ಸ್ಪೂನು ಗ್ರೀನ್ ಪೇಸ್ಟು, 1 ಸ್ಪೂನು ಸ್ವೀಟ್ ಪೇಸ್ಟು ಅಂಗಡೀಲಿ ಸಿಗುತ್ತೆ. ನಿಮಗೆ ಏನಾದರೂ ರೆಸಿಪಿ ಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಅರ್ಧ ನಿಂಬೆಹಣ್ಣು, ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ಫ್ರೈ ಆಗಲಿ. ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಎತ್ಕೊಂಡಿದ್ದೀನಿ. ಲೈಟಾಗಿ ಫ್ರೈ ಮಾಡೋಣ. ಜಾಸ್ತಿ ಫ್ರೈ ಏನು ಬೇಡ, ಲೈಟಾಗಿ ಫ್ರೈ ಮಾಡೋಣ. ಒಂದು ಟೊಮೊಟೊ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಫ್ರೈ ಏನು ಬೇಡ, ಒಂದು ಸ್ವಲ್ಪ. ಒಂದು ಸ್ವಲ್ಪ ಖಾರದ ಪುಡಿ ಫಸ್ಟೇ ಹಾಕಿದ್ದೀವಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಫ್ರೈ ಆಗಿದೆ, ಸಾಕಿಷ್ಟು ಫ್ರೈ ಆದರೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕೋಣ. ಬೇಯಿಸೋದೇನು ಬೇಡ. ಇದನ್ನು ಹಾಕ್ಕೊಂಡು ಜಸ್ಟ್ ಸುಮ್ಮನೆ ಹಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ರೆಡಿ ಆಗಿದೆ ಇದು ಕುಲ್ಚಾ, ಮಟರ್ ಕುಲ್ಚಾ. ಸರ್ವ್ ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ಒಂದು ರೋಟಿ ಮಾಡ್ತಾರೆ. ಆ ರೋಟಿ ರೆಸಿಪಿ ಇನ್ನೊಂದ್ರಲ್ಲಿ ನಾನು ತೋರಿಸ್ತೀನಿ. ಇವಾಗ ಚಪಾತಿ ತಿನ್ಬೋದು. ಆ ರೋಟಿ ಇನ್ನೊಂದರಲ್ಲಿ ನಾನು ತೋರಿಸ್ತೀನಿ. ನಿಮ್ಗೆ ಏನಾದರೂ ಬೇರೆ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಯಾವುದಾದ್ರು ಕುಕ್ಕಿಂಗ್ ವೀಡಿಯೋ ಬೇಕು ಅಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.